ಇದೆಲ್ಲ ಧಾನ್ಯ ಶೇಖರಣೆ ಮಾಡೋರು ಮುಂಚೆ. ಇದಕ್ಕೆಲ್ಲ ಪೇಂಟ್ ಮಾಡಿದ್ದಾರೆ ಆಯ್ತಾ. ಇಲ್ಲೆಲ್ಲ ಜೋಕಾಲ, ಅಲ್ಲಿ ಒಂದು ಎಕ್ಸಸೈಸ್ ಇದೆ, ಬನ್ನಿ ತೋರಿಸ್ತೀನಿ. ಇದು ಒಂದು ಗುಡಿಸಲು. ಇದೇನು ಡಿಫ್ರೆಂಟ್ ಆಗಿದೆ ನೋಡಿದ್ರೆ ಮನೆ, ಬನ್ನಿ ತೋರಿಸ್ತೀನಿ ಬನ್ನಿ. ಇಲ್ಲೆಲ್ಲ ಊಟ ಕ್ಲೀನ್ ಮಾಡಿಬಿಟ್ಟು ಊಟಕ್ಕೆ ಇಲ್ಲೇ ಧ್ಯಾನ ಮಾಡಿ ಊಟ ಮಾಡಬೇಕು ಅವರು. ಇದು ಒಂದು ಹಟ್ ಥರ ಮಾಡ್ಕೊಂಡಿದ್ದೀವಿ, ಮುಂಚೆಲ್ಲ ಮಾಡ್ತಿದ್ರಲ್ಲ ಅದು ಮ್ಯಾಲ್ಗಡೆ ಮನೆಗೋದು. ಮೇಲ್ಗಡೆ ಸಗಣಿ ಸಾರಿಸಿದ್ದೀವಿ ಹಟ್ಟೊಳಗಡೆ, ಅಲ್ಲಿ ಹೋಗ್ಬಿಟ್ಟು ಮಲಗ್ತಾರೆ. ಅಂದ್ರೆ ತಣ್ಣಗಿರುತ್ತೆ, ಒಳ್ಳೆ ಗಾಳಿ ಬರುತ್ತೆ, ಒಂದು ಫ್ಯಾಮಿಲಿ ಮಲಗಬಹುದು. ಆಯ್ತಲ್ಲ. ಸಾಕು, ಸಾಕು, 1.5 kg ಮಾಡು ಸಾಕು, ಜಾಸ್ತಿ ಆದರೆ ಅಂಟು ಬಂದ್ಬಿಡುತ್ತೆ. ಇಲ್ಲಿ ಒಂದು ಎಕ್ಸಸೈಸ್ ಇಟ್ಟಿದ್ದೀವಿ. ಇದು ಸೇಮ್ ಅದೇ ಅಲ್ವಾ ಅಣ್ಣ ಮನೆ? ಅದನ್ನ ರೆಡಿ ಮಾಡಬೇಕು. ಅದು ಮಲಗ್ತಾರೆ, ಬೇಸಿಗೆನಲ್ಲಿ ಮಲಗ್ತಾರೆ. ಪೇಪರ್ ಬೇಡ, ಅದು ಪ್ಲಾಸ್ಟಿಕ್ ತೆಗಿಬೇಕು, ಮಳೆ ಬಂದು ಸೋರುತ್ತೆ ಅಂತ ಮಾಡಿ. ಇದು ಒಂದು ಆ ಕಡೆ ಬಂತು, ಇದು ಒಂದು ಎಕ್ಸಸೈಸ್ ಥರ. ಇದು ಆಪೋಸಿಟ್ ಚಪ್ಪಲಿ ಹಾಕೊಂಬರ್ಲಿಲ್ಲ. ಇದು ಒಂದು ಎಕ್ಸಸೈಸು ಆಗುತ್ತೆ, ಮಕ್ಕಳಿಗೆ ಆಟ ಆಡೋಕ್ಕೂ ಆಗುತ್ತೆ. ನೀವು ಸ್ಟ್ರೆಸ್ ಮಾಡಿದ್ರೆ ಇದಕ್ಕೆ ನಮಗೆ ಎಕ್ಸಸೈಸ್ ಆಗುತ್ತೆ, ಮತ್ತು ಇದು ನಮಗೆ ಸ್ಟ್ರೆಂತ್ ಆಗುತ್ತೆ. ಆಮೇಲೆ ಏನು ಮಾಡುತ್ತೆ, ಇದು ಹಿಪ್ಪಿಗೆ ಸ್ವಲ್ಪ ಹಿಂಗೆ ಟ್ರೈ ಮಾಡೋದು, ಇದಕ್ಕೆ ಎಕ್ಸಸೈಸ್ ಆಗುತ್ತೆ. ಹೌದೌದು. ಆಮೇಲೆ ಏನು ಮಾಡುತ್ತೆ, ಹಿಂಗೆ ಹತ್ಬೇಕಾದ್ರೆ ಹಿಂಗೆ ಆಡುತ್ತಲ್ಲ, ಅವಾಗ ಬ್ರೈನ್ ಚುರುಕ, ಬೀಳ್ತೀನಿ ಅಂತ ಅಲ್ವಾ. ಆಮೇಲೆ ಇದು ಈ ತರ ಬಂದಾಗ ಪೂರ್ತಿ ಬಾಡಿಗೆ ಶೇಕ್ ಆಗ್ತಾ ಇರುತ್ತೆ, ಎಕ್ಸಸೈಸ್ ಆಗ್ತಿರುತ್ತೆ. ಇದೊಬ್ರು ಆರ್ಟ್ ಆಫ್ ಲಿವಿಂಗ್ ಇಂದ ಬಂದು ಹೇಳ್ಕೊಟ್ಟಿದ್ರು. ಹೌದಾ? ಆಟ ಆಡಕ್ಕೂ ಆಗುತ್ತೆ, ಬಂದಂಗೂ ಆಗುತ್ತೆ, ಆಕ್ಟಿವ್ ಆಗುತ್ತೆ. ಈ ತರ ಇದಕ್ಕೆ ಮಾಡಿದ್ದೀವಿ. ಓಕೆ, ಬಂದವರೆಲ್ಲ ಟ್ರೈ ಮಾಡ್ತಾರೆ. ಸ್ವಲ್ಪ ಐಸ್ ಮಾಡ್ತಾರೆ. ಫಸ್ಟಲ್ಲಿ ಭಯ ಆಗುತ್ತೆ, ಹೋಗ್ತಾ ಹೋಗ್ತಾ ರೂಢಿ ಆಗುತ್ತೆ. ಆಯ್ತಲ್ಲ ಅದು. ಆಯ್ತು. ಇಲ್ಲಿಂದ ಬಂದರೆ ನಿಮಗೆ ಇಲ್ಲಿ ನಾವು ಇದು ಒಂದು ಕಿಚನ್ ಗಾರ್ಡನ್, ಅಂದರೆ ಗಂಗಮ್ಮ ಮಂಡಲ ಅಂತ ನಿಮಗೆ ಒಂದು ಹೆಸರು ಇಟ್ಟಿರ್ತೀವಿ. ಯಾವ ಥರ ಅಂದರೆ ಮಧ್ಯದಲ್ಲಿ ವೇಸ್ಟ್ ನೀರು, ಮನೆ ನೀರು ವೇಸ್ಟ್ ನೀರು ಬರುತ್ತೆ ಮನೆ ಒಳಗಡೆ. ಮನೆಯದು ವೇಸ್ಟ್ ನೀರು ಒಳಗಡೆ ಬರುತ್ತೆ. ಈ ನೀರಿನಲ್ಲಿ ಇದು ಈ ಮನೆಯಲ್ಲಿ ನಾನು ಲೇಡೀಸ್ ಇರ್ತಾರಲ್ಲ, ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲೊಂದು ಬಾವಿ ಬರುತ್ತೆ ನಮಗೆ, ಈ ಬಾವಿನಲ್ಲಿ ವೇಸ್ಟ್ ನೀರು ಬಾವಿ. ಈ ಬಾವಿನಲ್ಲಿ ದಿವಸ ಅರ್ಧ ಗಂಟೆ ಕೆಲಸ ಮಾಡಬೇಕು. ಈ ಧಾರಾವಾಹಿಗಳು ನಿಲ್ಲಿಸ್ಬಿಡ್ಬೇಕು. ಫ್ರೆಶ್ ಆಗಿ ಅರ್ಧ ಗಂಟೆ ಕೆಲಸ ಮಾಡಿದ್ರೆ 17 ಪಾರ್ಟಿಷನ್ ಇದೆ, 17ರಲ್ಲೂ ಡೈಲಿ ಅರ್ಧ ಗಂಟೆ ಕೆಲಸ ಮಾಡಿದ್ರೆ ಇಡೀ ವರ್ಷ ತರಕಾರಿ ಬರುತ್ತೆ. ಹೌದಾ? ಹೌದು. ಇಲ್ಲಿ ಕಾನ್ಸೆಪ್ಟ್ ಇರೋದು ಚಪ್ರ. ಇಲ್ಲಿ ಓಡಾಡಕ್ ಚಪ್ರ, ಇದು ಚಪ್ರ ಹಾಕ್ತಿವಿ. ಇದು ನೆಕ್ಸ್ಟ್ ಮಾಡ್ತಾ ಇದೀವಿ. ಈಗ ಮಾಡಿದ್ವಿ, ಹೋಯ್ತದು. ಇದು ಕಂಬಿ ಹಾಕಿ ಚಪ್ರ, ಬಿಸಿಲಲ್ಲಿ ಅವನಿಗೆ ತರಕಾರಿ ಕೀಳಕ್ಕೆ. ಇದು ಮೆಣಸಿನ ಗಿಡ ಒಂದು, ಪುದೀನ ಐತೆ, ಅಲ್ಲಿ ಒಂದೆಲ್ಗ ಐತೆ, ಇದು ಒಂದ್ಗೊನೆ ಐತೆ, ಇಲ್ಲಿ ಟೊಮೊಟೊ, ಅಲ್ಲಿ ಟೊಮೊಟೊ ಖಾಲಿ ಆಯ್ತು. ಈಗೆಲ್ಲ ರೆಡಿ ಮಾಡಿ ಇದು ವೇಸ್ಟ್ ತಿರ್ಗಾ ಮತ್ತೆ ರಿಪೀಟ್ ಮಾಡ್ತೀವಿ. ದಿವಸ ಅರ್ಧ ಗಂಟೆ ಕೆಲಸ ಮಾಡ್ಬೇಕು, ಇಡೀ ವರ್ಷ ಕೆಲಸ ಆಗುತ್ತೆ. ಬಾರ್ಡ್ರಲ್ಲಿ ಪಪಾಯ ಇದೆ ನೋಡ್ರಿ, ಪಪಾಯ, ಇದು ಹೀರೆ ಎಲ್ಲ ಖಾಲಿ ಆಗಿದೆ. ಆಯ್ತಾ? ಇದು ಕುಂಬಳ, ಈ ತರ ಒಂದು ಪ್ರಯೋಗ ನಡೀತಾ ಇದೆ. ಇದು ಸಕ್ಸಸ್ ಆಗಿದೆ. ಅಂದ್ರೆ ವೇಸ್ಟ್ ನೀರಲ್ಲಿ ಬೆಳೆಸ್ಬೇಕು. ವೇಸ್ಟ್ ನೀರು, ಮನೆ ವೇಸ್ಟ್ ನೀರಲ್ಲಿ ಬೆಳೆಸೋದು. ಹೌದು. ಅಲ್ಲಿ ಸೋಪ್ ಹಾಕ್ಬಾರ್ದು, ಆ ನೀರಿಗೆ ಸೋಪು ಶಾಂಪು ಯೂಸ್ ಮಾಡಬಾರ್ದು, ಆ ನೀರನ್ನ ಬೆಳೆಸ್ಬೇಕು. ಇವಾಗ ಯಾರಣ್ಣ ಶಾಂಪು ಹಾಕಲ್ಲ, ಸೋಪ್ ಹಾಕಲ್ಲ? ಅಲ್ಲ, ಈ ದಿಢೀರಂತ ಬೇಕು, ದಿಢೀರಂತ ರೋಗನು ಬರುತ್ತೆ ಅಷ್ಟೇ. ಹೌದು ಅಲ್ವಾ? ದಿಢೀರಂತ ನಾವೇನ್ ಯೂಸ್ ಮಾಡ್ತೀವೋ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಶಾಂಪು ಬಿಡಬಹುದು ಅಲ್ವಾ? ಸಿಗೆ ಪುಡಿ ಇದೆ, ಅಂಟ್ವಾಳ ಇದೆ, ಕಡಲೆ ಹಿಟ್ಟಿದೆ, ಹೆಸರು ಕಾಳು ಹಿಟ್ಟಲ್ಲಿ ಯೂಸ್ ಮಾಡ್ತೀವಿ. ಆಮೇಲೆ ಸೋಪ್ ಬದಲು ನಮ್ಮ ಗೋ ಉತ್ಪನ್ನದಲ್ಲಿ ಬರ್ತವೆ, ಸಾಕಷ್ಟು ಸೋಪ್ ಬರ್ತವೆ.
ಇಲ್ಲ ಬರೀ ಕಡಲೆ ಹಿಟ್ಟಲ್ಲೇ ಮಾಡ್ಬೋದು. ಕಡಲೆ ಹಿಟ್ಟಲ್ಲೇ ಸ್ನಾನ ಮಾಡಿ ನನಗೆ 15 ವರ್ಷ ಸೋಪ್ ಯೂಸ್ ಮಾಡಿಲ್ಲ. ನಾನು ಸೇವಿಂಗ್ ಕ್ರೀಮ್ ಮಾಡೋದು ಮೊಸರಾಗುತ್ತೆ. ನಾಟಿ ಹಸಿ ಮೊಸರಲ್ಲಿ ಹಚ್ಕೊಂಡು ಸೇವಿಂಗ್ ಕ್ರೀಮ್ ಮಾಡ್ಬೋದು. ಕ್ಲಾಸ್ ಆಮೇಲೆ ಅದು ಇಲ್ಲ ಅಂದ್ರೆ ಅಲೋವೆರಾದಲ್ಲಿ ಮಾಡ್ಬೋದು. ಬರುತ್ತೆ. ನಾನು 7-8 ವರ್ಷದಿಂದ ಸೇವಿಂಗ್ ಕ್ರೀಮ್ ಇಲ್ಲ, ಟೂತ್ ಪೇಸ್ಟ್ ಇಲ್ಲ, ನಾಟಿ ಹಸುವಿನಲ್ಲೇ ನಮ್ಮ ಫ್ರೆಂಡ್ ಮಾಡಿಕೊಡ್ತಾರೆ, ಅದರಲ್ಲೇ ಆಗುತ್ತೆ. ಆಯ್ತಾ? ಇಷ್ಟು ಮಾಡಿ ಬದುಕೋದಕ್ಕೆ ಇದು ಒಂದು ಪ್ಲಾನ್ ಮಾಡಿದ್ವಿ. ಅರ್ಥ ಆಯ್ತು? ಇದು ಅರ್ಥ ಆಯ್ತು ಹೇಳ್ರಿ. ಚೆನ್ನಾಗಿದೆ, ಸೂಪರ್. ಒಂಥರ ಏನೋ ಡಿಫ್ರೆಂಟಾಗಿ ಕಾಣುತ್ತೆ ಹೊಸ್ದಾಗಿ ನೋಡೋರಿಗೆ. ಇದೇನು ತೊಟ್ಟೆ ಅಣ್ಣ ಇದು?